ಬೆಂಗಳೂರಿನ ವೀರಭದ್ರನಗರ ಸಿಗ್ನಲ್ ಬಳಿ ಕಾರೊಂದರಲ್ಲಿ 20 ಕೆಜಿ ಗಾಂಜಾ ಪತ್ತೆ. ಇತ್ತೀಚೆಗೆ ಈ ಗಾಂಜಾ ವಹಿವಾಟು ಜೋರಾಗ್ತಾ ಇದೆ. ಬೆಂಗಳೂರಿನಲ್ಲಿ 20 ಕೆಜಿ ಗಾಂಜಾ ಪತ್ತೆಯಾಗಿರ್ತಕ್ಕಂಥದ್ದು. ಬೆಂಗಳೂರಿನ ವೀರಭದ್ರನಗರ ಸಿಗ್ನಲ್ ಬಳಿ ಕಾರು ತಪಾಸಣೆಯ ವೇಳೆ 20 ಕೆಜಿ ಗಾಂಜಾ ಇರೋದು ಗೊತ್ತಾಗಿದೆ. ಅಂದರೆ ಮೊದಲೇ ಪೊಲೀಸರಿಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. 5,000ಕ್ಕೆ ಕಾರನ್ನು ಬಾಡಿಗೆ ತಂದಿದ್ರಂತೆ ಮೂವರು. ಸದ್ಯ ಕಾರು ಚಾಲಕ ನಹೀಮ್ನನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಪರಾರಿಯಾಗಿದ್ದಾರೆ. ಬಟ್ ಆ ಕಾರು ಚಾಲಕನಿಗೆ ಈ ವಿಚಾರ ಗೊತ್ತೋ ಗೊತ್ತಿಲ್ವೋ, ಯಾರೋ ಪ್ಯಾಸೆಂಜರು ಲಗೇಜ್ ಇಟ್ಕೊಂಡಿದ್ದಾರೆ ಅಂತ ಬಂದಿರ್ತಾರೆ. ನಾಯಂಡಹಳ್ಳಿ ಕಡೆಯಿಂದ ಬರ್ತಾ ಇತ್ತಂತೆ ಈ ಕಾರು. ತಪಾಸಣೆ ಮಾಡಿದಾಗ ಕಾರಲ್ಲಿ 20 ಕೆಜಿ ಗಾಂಜಾ ಇದೆ. ಗಾಂಜಾ ತಂದವರು ನಾಪತ್ತೆ ಆಗಿದ್ದಾರೆ, ಪರಾರಿ ಆಗಿಬಿಟ್ಟಿದ್ದಾರೆ. ಡ್ರೈವರ್ ಸಿಕ್ಕಾಕೊಂಡಿದ್ದಾನೆ. ಬಟ್ ಎನ್ಕ್ವೈರಿ ಮಾಡಲೇಬೇಕಲ್ಲ. ಯಾರೋ ಏನೋ ಆ್ಯಪಲ್ ಬುಕ್ ಮಾಡಿಕೊಂಡು ಕ್ಯಾಬ್ ಕರೆಸ್ಕೊಂಡಿರಬಹುದು, ಇಲ್ಲ ಅಂತಲ್ಲ. ತಪ್ಪಿಲ್ಲ ಅಂತಂದರೆ ಆತನಿಗೆ ಗೊತ್ತಿಲ್ಲ ಅಂದರೆ ಬಿಟ್ಟು ಕಳಿಸ್ತಾರೆ. ಬಟ್ ಗಾಂಜಾ ಜಪ್ತಿ ಮಾಡಿದ್ದಾರೆ. 20 ಕೆಜಿ ಅಂದರೆ ತಮಾಷೆ ಆಟ ಅಲ್ಲ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಗಾಂಜಾ ಮಾರಾಟ ಆಗ್ತಾ ಇದೆ, ಅವ್ಯಾಹತವಾಗಿ ನಡೀತಾ ಇದೆ. ಹೆಂಗೆ ಬರುತ್ತೆ ಬೆಂಗಳೂರಿಗೆ ಅಂದರೆ ಈ ಥರ. ಇಲ್ಲೇನೋ ತಪಾಸಣೆ ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಈ 20 ಕೆಜಿ ಗಾಂಜಾದ ಮೌಲ್ಯ ಎಷ್ಟಾಗುತ್ತೆ, ಮತ್ತೆ ಯಾರು ತರ್ತಾ ಇದ್ರು ಇದನ್ನ, ಅವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ ಅಂತ? ಅರವಿಂದ, ನಿನ್ನೆ ಬೆಂಗಳೂರಿನ ರಿಂಗ್ ರಸ್ತೆಯ ವೀರಭದ್ರೇಶ್ವರ ನಗರ ಸಿಗ್ನಲ್ ಏನಿದೆ, ಆ ಸಿಗ್ನಲ್ ಬಳಿ ಒಂದು ಟಿಂಟ್ ವೆಹಿಕಲ್ ಪಾಸ್ ಆಗ್ತಿರುತ್ತೆ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಟಿಂಟ್ ವೆಹಿಕಲ್ ಕಾರನ್ನ ತಡೆಯುವ ಕೆಲಸವನ್ನ ಮಾಡ್ತಾರೆ. ಆ ಕೂಡಲೇ ಕಾರ್ನಲ್ಲಿ ಇದ್ದಂತಹ ಇಬ್ಬರು ಕಾರನ್ನ ನಿಲ್ಲಿಸಿ ಓಡೋಗ್ತಾರೆ. ಕಾರಣ ಒಳಗೆ ಗಾಂಜಾ ಇರುತ್ತೆ. ಸಹಜವಾಗಿ ಪೊಲೀಸರಿಗೆ ಅನುಮಾನ ಬರುತ್ತೆ, ಇವ್ರು ಯಾಕೆ ಓಡೋದ್ರು ಅಂತ ಹೇಳಿ. ಕೂಡಲೇ ಲ್ಯಾಂಡ್ ಆರ್ಡರ್ ಪೊಲೀಸರಿಗೆ, ಗಿರಿನಗರ ಪೊಲೀಸರಿಗೆ ಮೆಸೇಜ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಕಾರನ್ನ ತಪಾಸಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕಾರಿನ ಡಿಕ್ಕಿಯಲ್ಲಿ ಸುಮಾರು 20 ಕೆಜಿಯಷ್ಟು ಗಾಂಜಾ ಏನಿದೆ ಇದು ಪತ್ತೆಯಾಗಿರೋದು. ಈ ಕಾರನ್ನ ನಹೀಮ್ ಅನ್ನೋ ಡ್ರೈವರ್ ಏನಿದಾನೆ ಆತ ತಂದಿರ್ತಾನೆ. 5,000 ಬಾಡಿಗೆ ಕೊಡ್ತೀವಿ ಅಂತೇಳಿ ಆತನನ್ನ ಕರ್ಕೊಂಡು ಬಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಕರ್ತಂದಂತವ್ರು ಏನಿದ್ದಾರೆ ಅವರು ಏಕಾಏಕಿ ಓಡಿ ಹೋಗಿರುವಂತಹದ್ದು. ಇದೀಗ ನಹೀಮ್ನನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ನಿನಗೆ ಗೊತ್ತಿತ್ತ ಅದು ಗಾಂಜಾನೇ ಅಥವಾ ಗಾಂಜಾನ ಅಂತ, ಅಥವಾ ಬೇರೆ ಏನಾದ್ರೂ ವಸ್ತು ಅಂತ ಹೇಳಿ ಕರ್ಕೊಂಡ್ ಬಂದಿದ್ರ? ಹೀಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮಾರ್ಕೆಟ್ ನಲ್ಲಿ ಈ 20 ಕೆಜಿ ಗಾಂಜಾ ಏನಿದೆ ಇದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೀಗಾಗಿಯೇ ಸಹಜವಾಗಿ ಯಾರಿರಬಹುದು, ಡ್ರಗ್ ಪೆಡ್ಲರ್ಗಳ, ಮತ್ತೆ ಇದು ಎಲ್ಲಿಗೆ ಸಪ್ಲೈ ಆಗ್ತಿತ್ತು, ಹೀಗೆ ನಾನಾ ಆಯಾಮಗಳಲ್ಲಿ ಪೊಲೀಸರು ಇದೀಗ NDPS ಆಕ್ಟ್ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆ ಕಾರನ್ನ ಸಹ ಸೀಸ್ ಮಾಡಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಸಿಕ್ಕಾಕೋತಾರೆ. ಇದರ ಮೂಲ, ಇದರ ಬೇರು ಹುಡುಕಬೇಕು. ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಎಲ್ಲಿ ಬೆಳೀತಾ ಇದ್ದಾರೆ, ಎಲ್ಲಿಂದ ತಂದ್ರು ಇದನ್ನ, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಿದೆ.